ಇವತ್ತು ನಮ್ಮ ಯಜಮಾನ್ರು ನನಗೋಸ್ಕರ ಎಗ್ ಡ್ರೈ ಮಾಡಿದ್ರು. ಅದನ್ನ ಹೇಗೆ ಮಾಡೋದು ಅಂತ ರೆಸಿಪಿನ ಇವ್ರ ಹತ್ರನೇ ಕೇಳೋಣ. ರೀ, ಈರುಳ್ಳಿ ಹೆಚ್ಚಿದ್ ಸಾಕು, ರೆಸಿಪಿ ಹೇಳಿ. ಈರುಳ್ಳಿ ಹೆಚ್ಚಿದಲ್ಲೇ ನಿನಗೆ ಎಗ್ ಡ್ರೈ ಆಗ್ಬಿಡುತ್ತಾ? ಸ್ವಲ್ಪ ತಾಳ್ಮೆ ಇರಬೇಕು ಮೇಡಮ್. ಎಗ್ ಡ್ರೈ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿದೆ ನೋಡಿ. ಈರುಳ್ಳಿ, ಟೊಮೊಟೊ, ಸಾಂಬಾರ್ ಸೊಪ್ಪು, ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಗ್ ಮಸಾಲ ಒಂದೊಂದೇ ಹಾಕ್ತಾ ಇದ್ದೀನಿ. ಮೊದಲು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಎಗ್ನ ಹಾಫ್ನ ಕಟ್ ಮಾಡಿ ಇನ್ನೊಂದು ಪ್ಯಾನಲ್ಲಿ ಫ್ರೈ ಮಾಡ್ಕೋತಾ ಇರಬೇಕು. ಅದಾದಮೇಲೆ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಗ್ ಮಸಾಲ, ಪೆಪ್ಪರ್ ಪೌಡರು, ಲಾಸ್ಟಿಗೆ ಸ್ವಲ್ಪ ನೀರು ಹಾಕಿ, ಯಾಕಂದರೆ ಡ್ರೈ ಆಗಿಬಿಡುತ್ತೆ ತುಂಬ. ಅದಾದಮೇಲೆ ಮೊಟ್ಟೆ ಫ್ರೈ ಆಗಿರುತ್ತಲ್ಲ, ಅದನ್ನು ಈ ಗ್ರೇವಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಎಗ್ ಮಸಾಲ, ಪೆಪ್ಪರ್ ಪೌಡರ್ ಹಾಕಿ ಲಾಸ್ಟ್ನಲ್ಲಿ ನಿಂಬೆಹಣ್ಣು ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಎಗ್ ಡ್ರೈ ರೆಡಿ. ಇಷ್ಟೇ ರೆಸಿಪಿ. ಎಷ್ಟು ಈಸಿ ಇದೆ ಅಲ್ವಾ? ಅರ್ಧ ಗಂಟೆನಲ್ಲಿ ಮುಗಿದೋಗ್ಬಿಡುತ್ತೆ. ನಾನು ಬರೋ ಅಷ್ಟರಲ್ಲಿ ಇವರು ಎಗ್ ಡ್ರೈನ ಮಾಡಿದ್ರು. ಆರಾಮಾಗಿ ಕುತ್ಕೊಂಡು ತಿನ್ನೋಣ ಅಂತ ನೋಡಿದ್ರೆ ಚಪಾತಿನೇ ಮಾಡಿರ್ಲಿಲ್ಲ. ಕೊನೆಗೂ ನನ್ನ ಕೈಲೇನೆ ಚಪಾತಿ ಮಾಡಿಸಿದ್ರು. ನೀವು ಕೂಡ ಮನೇಲಿ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಈ ಎಗ್ ಡ್ರೈ ರೆಸಿಪಿ ಅಂತೂ ತುಂಬಾನೇ ಚೆನ್ನಾಗಿದೆ. ಯಾರಿಗೂ ಬೇಸರವಾಗಬೇಡಿ, ಇಷ್ಟವಾಗುವಂತೆ ಇರಲು ಪ್ರಯತ್ನಿಸೋಣ. ಬೇರೆಯವರಿಂದ ನಮಗೆ ಬೇಸರವಾದರೂ ನಮ್ಮಿಂದ ಯಾರಿಗೂ ಬೇಸರವಾಗದಂತೆ ಬದುಕೋಣ. ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿ ಖುಷಿಯಾಗಿ ಇರಿ.